ನಿಮ್ಮ ತಪ್ಪುಗಳಿಗೆ ಕಾರಣ ತಿಳ್ಕೊಳ್ಳಿ, ಆದರೆ ಇಲ್ಲದ ಕಾರಣಗಳನ್ನು ಹುಡುಕಬೇಡಿ. ಎಲ್ಲಿಯವರೆಗೂ ನಿಮ್ಮ ತಪ್ಪುಗಳನ್ನು ನೀವು ಒಪ್ಪಿಕೊಳ್ಳಲ್ವೋ ಅಲ್ಲಿಯವರೆಗೂ ನಿಮ್ಮನ್ನು ನೀವು ತಿದ್ದಿಕೊಳ್ಳೋಕ್ಕೆ ಸಾಧ್ಯವೇ ಆಗಲ್ಲ. ನೀ ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದೀಯಾ, ಹಿಂದೆ ಹೇಗಿದ್ದೆ, ಮುಂದೆ ಹೇಗಿರ್ತೀಯ ಅನ್ನೋದಕ್ಕೆ ನೇರವಾಗಿ ನೀವೇ ಕಾರಣ ಆಗಿರ್ತೀರ. ಓಡೋ ರೇಸ್ನಲ್ಲಿ ವಿನ್ನಿಂಗ್ ಲೈನ್ಗೆ 1 ಮೀಟರ್ ದೂರ ಇದ್ದೆ, ಓಡಬೇಕಾದ್ರೆ ಶೂಲೇಸ್ ಬಿಚ್ಕೊಂಡ್ಬಿಡ್ತು, ಇಲ್ಲ ಯಾವನೋ ಒಬ್ಬ ಅಡ್ಡ ಬಂದ ಅಂತ ನೀ 1000 ಕಾರಣಗಳನ್ನು ಕೊಟ್ಟರು ರೇಸ್ನಲ್ಲಿ ನೀ ಗೆದ್ದಿದ್ದೀಯೋ ಅಥವಾ ಸೋತಿದ್ದೀಯೋ ಅನ್ನೋದು ಮಾತ್ರ ಮ್ಯಾಟ್ರ್ ಆಗುತ್ತೆ ಹೊರತು ನಿನ್ನ ಕಾರಣಗಳಲ್ಲ. ವಿನ್ನಿಂಗ್ ಲೈನ್ಗೆ 1 ಮೀಟರ್ ಹಿಂದೆ ಉಳಿಯೋದಕ್ಕೂ ನೀನೇ ಕಾರಣ, ನಿನ್ನ ಶೂಲೇಸ್ ಸರಿಯಾಗಿ ಕಟ್ಟದೇ ಇರೋದಕ್ಕೂ ನೀನೇ ಕಾರಣ, ಇನ್ನೊಬ್ಬನ ಹಿಂದೆ ಬಿದ್ದದ್ದಕ್ಕೂ ನೀನೇ ಕಾರಣ ಅನ್ನೋ ಸತ್ಯನ ಒಪ್ಕೊಂಡಾಗಲೇ ನೀವು ಮತ್ತೆ ಆ ತಪ್ಪನ್ನು ಮಾಡೋದಿಲ್ಲ. ಆ ಒಂದು ತಪ್ಪು ಮಾಡಿಲ್ಲ ಅಂದರೆ ನೀ ಜೀವನದಲ್ಲಿ ಸಕ್ಸಸ್ ಆಗ್ತಿದ್ದೆ. ಆ ಒಂದು ಅವಕಾಶ ಇನ್ನೊಮ್ಮೆ ಸಿಕ್ಕರೆ ಖಂಡಿತ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿನಗಿದ್ರೆ ಇನ್ನೂ ಕಾಲ ಮಿಂಚಿಲ್ಲ. ಅದೇನು ಮಾಡ್ತೀಯೋ ಮಾಡು, ಕಾಲಾವಕಾಶ ಇನ್ನೂ ಇದೆ.